ಅದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಸೀಬರ್ಡ್ ಕಂಪನಿಗೆ ಸೇರಿದ ಸ್ಲೀಪರ್ ಬಸ್. ವರ್ಷಾಂತ್ಯದ ಹಾಗೂ ಕ್ರಿಸ್ಮಸ್ ರಜೆ ಇದ್ದಿದ್ರಿಂದ ಕೆಲವರು ಊರುಗಳತ್ತ ಹೊರಟಿದ್ರೆ ಇನ್ನು ಕೆಲವರು ರಜೆಯ ಮಜಾ ಕಳೆಯೋದಕ್ಕೆ ಹೊರಟಿದ್ರು. ಆದರೆ ಮಧ್ಯರಾತ್ರಿ ಮಧ್ಯ ರಸ್ತೆಯಲ್ಲಿ ಯಮ ಎಂಟ್ರಿ ಆಗಿದ್ದ. ಮುಂದೆ ನಡೆದಿದ್ದು ಘೋರಾತಿ ಘೋರ. ಅಷ್ಟಕ್ಕೂ ಚಿತ್ರದುರ್ಗದ ಬಳಿ ನಡುರಾತ್ರಿ ಏನಾಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಡ್ರೈವರು ಹೇಳಿರೋ ಪ್ರಕಾರ 33 ಜನ ಇದ್ರು ಅಂತ ಹೇಳಿದ್ದಾರೆ. ಡ್ರೈವರು ಚಾಟ ಅಷ್ಟೇನು ಇರಲಿಲ್ಲ, ಸ್ವಲ್ಪ ಇತ್ತು ಅಷ್ಟೇ, ಬರ್ನ್ ಆಗಿಬಿಟ್ಟಿದ್ರು ಎಲ್ಲ. ಇದು ಬರೀ ಅಪಘಾತವಲ್ಲ, ಅಪಘಾತದ ರೂಪದಲ್ಲಿ ಜವರಾಯ ಹಾಕಿದ ಸಾವಿನ ರಣಕೇಕೆ. ಇಂಥದ್ದೊಂದು ದಿನಕ್ಕೆ ಆ ವಿಧಿ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕೂತಿದ್ನೋ ಏನೋ. ಮಧ್ಯರಾತ್ರಿ ಗಾಢ ನಿದ್ದೆಗೆ ಜಾರಿದ್ದವರಿಗೆ ಬೆಂಕಿಯ ಬಲೆ ಬೀಸಿದ್ದಾನೆ. ಅಪಘಾತದ ರೂಪದಲ್ಲಿ ಅಪ್ಪಳಿಸಿದ ಯಮರಾಯ 6 ಮಂದಿಯನ್ನ ಜೀವಂತ ಸಮಾಧಿ ಮಾಡಿದ್ದಾನೆ. ಬಸ್ನಲ್ಲಿದ್ದವರು ಏನಾಗ್ತಿದೆ ಅಂತ ಮೈ ಕೊಡವಿ ಹೇಳೋದ್ರೊಳಗೆ 5 ಮಂದಿ ಹೊತ್ತಿ ಉರಿದಿದ್ದಾರೆ. ಮಧ್ಯರಾತ್ರಿ ಬೆಂಕಿ ಬಲೆ ಬೀಸಿದ ಜವರಾಯ, ಗೋಕರ್ಣ ಹೊರಟವರಿಗೆ ಯಮನ ಸಾವಿನ ಹೊಡೆತ. ಈ ದೃಶ್ಯಗಳನ್ನ ನೋಡ್ತಿದ್ರೇನೆ ನರನಾಡಿಗಳಲ್ಲಿ ನಡುಕ ಶುರುವಾಗ್ತಿದೆ. ಇಡೀ ಬಸ್ಸೇ ಹೊತ್ತಿ ಉರಿಯುತ್ತಿದೆ. ಕಾಪಾಡಿ ಕಾಪಾಡಿ ಅನ್ನೋ ಕೂಗು ದಶದಿಕ್ಕಲ್ಲೂ ಮಾರುದನಿಸ್ತಿತ್ತು. ಆದರೆ ಇದ್ದವರೆಲ್ಲ ಅಸಹಾಯಕರಾಗಿ ಹೋಗಿದ್ರು. ಈ ಹೆಣ್ಮಕ್ಕಳಿಬ್ಬರದ್ದು ನಿಜಕ್ಕೂ ಸಾವನ್ನೇ ಗೆದ್ದು ಬಂದ ಸ್ಥಿತಿ. ತಾವಿದ್ದ ಬಸ್ ತಮ್ಮ ಕಣ್ಮುಂದೆಯೇ ಹೊತ್ತಿ ಉರಿಯುತ್ತಿದೆ. ಇಷ್ಟೊತ್ತು ತಮ್ಮ ಜೊತೆಗೆ ಪ್ರಯಾಣ ಮಾಡುತ್ತಿದ್ದವರೇ ಬೆಂದು ಹೋಗ್ತಿದ್ದಾರೆ. ಆದರೆ ಏನೂ ಮಾಡುವುದಕ್ಕಾಗದ ಪರಿಸ್ಥಿತಿ. ನಿನ್ನೆ ರಾತ್ರಿ 8:45 ಸಮಯ ಇದೇ ಸೀಬರ್ಡ್ ಬಸ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿತ್ತು. ಸ್ಲೀಪರ್ ಕೋಚ್ ಬಸ್ನಲ್ಲಿ ಒಟ್ಟು 33 ಜನ ಪ್ರಯಾಣ ಬೆಳೆಸಿದ್ರು. ಮಧ್ಯರಾತ್ರಿ 2 ಗಂಟೆಯವರೆಗೂ ಎಲ್ಲವೂ ಚೆನ್ನಾಗಿಯೇ ಇತ್ತು. ಬಸ್ನಲ್ಲಿದ್ದ ಕ್ಲೀನರ್ ಹಾಗೂ ಡ್ರೈವರ್ ಬಿಟ್ರೆ ಉಳಿದವರೆಲ್ಲ ಗಾಢ ನಿದ್ರೆಗೆ ಜಾರಿದ್ರು. ಚಿತ್ರದುರ್ಗದ ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮುಂದೆ ಹೋಗ್ತಿದ್ದ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಅಷ್ಟೇ, ಕ್ಷಣ ಮಾತ್ರದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಪಕ್ಕದ ರಸ್ತೆಯಲ್ಲಿ ಬರ್ತಿದ್ದ ಕಂಟೈನರ್ ಒಮ್ಮೆಲೆ ಕಂಟ್ರೋಲ್ ತಪ್ಪಿದೆ. 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ನಲ್ಲಿದ್ದರಿಂದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸೀದಾ ಪಕ್ಕದ ಹೈವೇಗೆ ನುಗ್ಗಿದೆ. ಏನಾಯ್ತು ಅನ್ನೋದ್ರೊಳಗೆ ಬಸ್ನ ಡೀಸೆಲ್ ಟ್ಯಾಂಕ್ ಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಗುದ್ದಿದ ರಭಸಕ್ಕೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಇಡೀ ಬಸ್ ಧಗಧಗಿಸಿದೆ. ಹೊತ್ತಿ ಉರಿದ ಬಸ್, 6 ಮಂದಿ ದುರಂತ ಅಂತ್ಯ. 33 ಜನರಿದ್ದ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಇಡೀ ಬಸ್ಸನ್ನೇ ಬೆಂಕಿ ಬಲೆ ಆವರಿಸಿದೆ. ಸಿಕ್ಕ ಜಾಗದಲ್ಲೆಲ್ಲ ಜನ ಕೆಳಗೆ ಹಾರಿದ್ದಾರೆ. ಸುಮಾರು 28 ಮಂದಿ ಅದೇಗೋ ಬಸ್ನಿಂದ ಕೆಳಗೆ ಜಿಗಿದಿದ್ರು. ಆದರೆ 6 ಮಂದಿಗೆ ಮಾತ್ರ ಏನೂ ಮಾಡುವುದಕ್ಕಾಗಲೇ ಇಲ್ಲ. ಬಸ್ನಿಂದ ಹಾರೋದ್ರೊಳಗೆ ಅಗ್ನಿದೇವ ಆವರಿಸಿ ಆಗಿತ್ತು. ಕಾಪಾಡಿ ಅಂತ ಕಾಡಿ ಬೇಡಿದ್ರೂ ಯಾರೂ ಬರಲಿಲ್ಲ. ಅಯ್ಯೋ ನನ್ನ ಮಗು ಅಂದ್ರೂ ಉಳಿಸ್ಕೊಳ್ಳೋರಿಲ್ಲ. ಜೊತೆಗಿದ್ದ ಸ್ನೇಹಿತೆಯರೂ ಕೂಡ ಕಾಣಲಿಲ್ಲ. 5 ಪ್ರಯಾಣಿಕರು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿದ್ದಾರೆ. ಇನ್ನು ಬಸ್ಗೆ ಡಿಕ್ಕಿ ಹೊಡೆಸಿದ ಕಂಟೈನರ್ ಚಾಲಕ ಸಹ ಅಲ್ಲೇ ಉಸಿರು ಚೆಲ್ಲಿದ್ದಾನೆ. ಹೀಗಾಗಿ ಒಟ್ಟು 6 ಮಂದಿ ದುರಂತ ಅಂತ್ಯ ಕಂಡಿದ್ದಾರೆ. 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು 1 ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಬಸ್ಗೆ ಆಕ್ಸಿಡೆಂಟ್, ಶಾಲಾ ವಾಹನ ಪಾರಾಗಿದ್ದೇ ಪವಾಡ. ಒಂದು ಕಡೆ ನಡೆಯಬಾರದ ದುರಂತ ನಡೆದ್ರೆ ಇನ್ನೊಂದು ಕಡೆ ದೊಡ್ಡ ಪವಾಡವೇ ನಡೆದಿದೆ. ಈ ಶಾಲಾ ಪ್ರವಾಸದ ಬಸ್ನಲ್ಲಿದ್ದ ಮಕ್ಕಳು ಬದುಕುಳಿದಿದ್ದೇ ದೊಡ್ಡ ಪವಾಡ. ಯಾಕಂದ್ರೆ ಈ 2 ಬಸ್ಗಳು ಕೂಡ ಒಂದೇ ಹೈವೇಯಲ್ಲಿ ಹೋಗ್ತಿದ್ರು.
ಜವನಗೊಂಡನಹಳ್ಳಿ ಬಳಿ ಬರ್ತಿದ್ದಂತೆ ಶಾಲಾ ಪ್ರವಾಸದ ಬಸ್ಸನ್ನ ಇದೇ ಸೀಬರ್ಡ್ ಬಸ್ ಓವರ್ಟೇಕ್ ಮಾಡಿದೆ. ಓವರ್ಟೇಕ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಕಂಟೈನರ್ ಡಿಕ್ಕಿ ಹೊಡೆದಿತ್ತು. ಒಂದ್ ವೇಳೆ ಓವರ್ಟೇಕ್ ಮಾಡದೇ ಇದ್ದಿದ್ರೆ ಶಾಲಾ ಮಕ್ಕಳಿದ್ದ ಬಸ್ಗೆ ಅದೇನಾಗ್ತಿತ್ತೋ ಊಹಿಸಿಕೊಳ್ಳುವುದಕ್ಕೂ ಆಗ್ತಿಲ್ಲ. ಬಸ್ ಹಾಗೂ ಕಂಟೈನರ್ ಮಧ್ಯೆ ಡಿಕ್ಕಿ ಆಗ್ತಿದ್ದಂತೆ ಶಾಲಾ ಬಸ್ಗೂ ಗುದ್ದಿದೆ. ಹೀಗಾಗಿ ಈ ಬಸ್ನಲ್ಲಿದ್ದ ಮಕ್ಕಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಾವು ಬ್ಯಾಂಗ್ಳೂರಿಂದ ದಾಂಡೇಲಿಗೆ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಂದ ಈ ಆಪೋಸಿಟ್ ಇಂದ ಬರ್ತಕ್ಕಂಥ ಲಾರಿ ನನ್ನ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಸೀಬರ್ಡ್ ಬಸ್ ಸ್ಲೀಪರ್ ಕೋಚ್ ಬಸ್ಸು ಒಂದು ಬರುತ್ತೆ. ಸೊ ಆಪೋಸಿಟ್ ಇಂದ ಬಂದಿರೋ ಲಾರಿ ಬಂದು ಈ ಬಸ್ಗೆ ಈ ಕಡೆ ನಮ್ಮ ಆಪೋಸಿಟ್ ಬಂದು ಗುದಿಯುತ್ತೆ. ಸೊ ಸೀಬರ್ಡ್ ಬಂದು ನಮ್ಮ ಗಾಡಿಗೆ ಟಚ್ ಆಗುತ್ತೆ ಸರ್. ಅದಾದ್ಮೇಲೆ ಸೀದಾ ಎರಡು ಬೆಂಕಿ ಅವಘಡ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಭೀಕರ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ 5 ಲಕ್ಷ ಪರಿಹಾರ ಘೋಷಿಸಿದ್ದು, ಗಾಯಾಳುಗಳಿಗೆ ತಲಾ 50,000 ಪರಿಹಾರ ನೀಡಲು ಸೂಚನೆ ನೀಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಸಹ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 2 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ದೇವಸ್ಥಾನಕ್ಕೆ ಅಂತ ಹೊರಟವರನ್ನ ವಿಧಿ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಹೆದ್ದಾರಿಯಲ್ಲಿ ಹೊಂಚು ಹಾಕಿದ್ದ ಜವರಾಯ 5 ಪ್ರಾಣವನ್ನೇ ತೆಗೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.